ಯಾಕಂದ್ರೆ ಇವತ್ತು 13 ದಿನಗಳ ಕಾಲ ಒಂದು ದೀಪ ಅಲಂಕಾರ, ಯಾಕಂದ್ರೆ ಹೋದ್ರೆ ದೀಪ ಅಲಂಕಾರ ಅದ್ಭುತ ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತು ಕರುಣ ಸಂಘದವರು. ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ ಮೂಲಕ ಅವರಿಗೆ ಚಪ್ಪಾಳೆ ತಟ್ಟದ ಮೂಲಕ ಅವ್ರಿಗೆ ಅಭಿನಂದನೆ ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಇದೀಗ ನಮ್ಮ ಮಾತುಕತೆಗೆ 200 ಆರಕ್ಷಕ ಪಡೆಯ ಸಿಬ್ಬಂದಿಗಳಾದ ಶಫೀಶ್ ಸರ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಈ ವೇದಿಕೆ ಪರವಾಗಿ ಆರ್ಥಿಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅವರು ಕೂಡ ತಮ್ಮ ಮುಂದೆ ಒಂದು ಜಾನಪದ ಗೀತೆಯನ್ನ ಹಾಡಿ ತಮ್ಮನ್ನ ರಂಜಿಸಲಿದ್ದಾರೆ. ಇದೀಗ ನಿಮ್ಮೆಲ್ಲರ ಆಶಯ ಮೇರೆಗೆ ನಾನೊಂದು ಗೀತೆಯನ್ನ ಹಾಡ್ತಾ ಇದ್ದೇನೆ. ದಯವಿಟ್ಟು ನಾನು ಗಾಯಕನಲ್ಲ, ಹಾಡುವ ಒಂದು ಪ್ರಯತ್ನವನ್ನ ಮಾಡ್ತೇನೆ. ನಮಗೆ ಆ ಗೀತೆ ಇಷ್ಟವಾದ್ರೆ ಚಪ್ಪಾಳೆ ಹೊಡಿ, ಇಲ್ಲಾಂದ್ರೆ ನಾನು ಮತ್ತೆ ಕಲಿತು ಮುಂದಿನ ವರ್ಷ ಅದನ್ನ ಸರಿಯಾಗಿ ಹಾಡಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ನಾನು ತಮ್ಮಲ್ಲಿ ವಿನಂತಿ ಕೊಡ್ತೇನೆ. ಯಾವುದೇ ತಪ್ಪು ತಡೆಗಳಾದ್ರೆ ತಮ್ಮ ಮನೆ ಮಗನಿಂದ ನನ್ನನ್ನು ಕ್ಷಮಿಸಬೇಕೆಂದು ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಿನ್ನದೇ ನೆನಪು ನಿನ್ನನು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನಿನ್ನಲಿ ನಿನ್ನಲಿ. ನಿನ್ನದೇ ನೆನಪು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ಸಂಗಾಳಿಯಲ್ಲಿ ಬಂದೆ ಏಕಾಂತದಲ್ಲಿ ನಾನೊಂದೇ, ಸಂಗಾಳಿಯಲ್ಲಿ ಬಂದೆ ಏಕಾಂತದಲ್ಲಿ ನಾನೊಂದೇ. ಅಗಲಲ್ಲಿ ತಿರುಗಿ ಬರಲಿದೆ ಇರುಳಲ್ಲಿ ಬಯಸಿ ಬರಲಿದೆ ಪ್ರಾಣವೇ. ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ಕಡಲಿಂದ ಬೇರೆಯಾಗಿ ತೇಲಾಡು ಮೋಡವಾಗಿ, ಕಡಲಿಂದ ಬೇರೆಯಾಗಿ ತೇಲಾಡು ಮೋಡವಾಗಿ, ಕರಗುತ್ತ ಕರಗ ಹಿಡಿಯುವುದು ಅಲೆಯುತ್ತ ಕಡಲ ಕರೆಯುವುದು ನಿನ್ನದೇ ನೆನಪು ನಿನ್ನದು ಮನದಲ್ಲಿ ನೋಡುವ